ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ನಾರ್ಮಲ್ ರಬ್ಬರಿಗೆ ಮತ್ತು ಕ್ರಂಚಸ್ಸಿಗೆ ಇರೋ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಮತ್ತು ಈ ಕ್ರಂಚಸನ್ನು ಹೇಗೆ ಯೂಸ್ ಮಾಡಬೇಕು ಅಥವಾ ನಾರ್ಮಲಾಗಿ ಟೈ ಮಾಡಿದರೆ ಸಾಕಾ ಅಂತ ಸಹ ಹೇಳ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನೀವಿನ್ನು ನಮ್ಮ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫಸ್ಟ್ ಈ ನಾರ್ಮಲ್ ರಬ್ಬರ್ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿದ್ರಾ, ತುಂಬ ಏನೂ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಅದೇ ನಾವು ಈಗ ಕ್ರಂಚಸ್ ಹಾಕಿ ನೋಡೋಣ. ಸೊ ಈ ಕ್ರಂಚಸ್ ಹಾಕೋದ್ರಿಂದ ಈಗ ನಾವು ಯಾವುದಾದ್ರೂ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹಾಕಿರೋ ಡ್ರೆಸ್ಸಿಗೆ ಮತ್ತು ನಮಗೆ ತುಂಬಾ ಲುಕ್ ಕೊಡುತ್ತೆ ಈ ಕ್ರಂಚಸ್. ಸೊ ಇದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ ಮತ್ತು ಹೇಗೆ ವೇರ್ ಮಾಡೋದು ಅಂತಲೂ ಹೇಳ್ತೀನಿ. ಚೆನ್ನಾಗಿ ಕಾಣುತ್ತಲ್ಲ ಹೇರಿಗೆ. ಸೊ ಈಗ ನಾನು ಇದನ್ನು ಹೇಗೆ ವೇರ್ ಮಾಡೋದು ಅಂತ ಹೇಳ್ತೀನಿ. ಸೊ ಏನು ಮಾಡಬೇಕು ಅಂದರೆ, ನೀವು ನಾರ್ಮಲಾಗಿ ಟೈ ಮಾಡೇ ಆದಮೇಲೆ ಹೀಗೆ ನಾರ್ಮಲಾಗಿ ಬಿಡಬಾರ್ದು. ನಾರ್ಮಲಾಗಿ ಬಿಟ್ಟರೆ ಲುಕ್ ಕೊಡೋಲ್ಲ. ಅದಕ್ಕೆ ಇದನ್ನು ಈ ಫ್ಲೀಟ್ಗಳನ್ನು ಸ್ವಲ್ಪ ಮೇಲ್ ಮಾಡಬೇಕು. ಸೊ ಅದು ನಿಮ್ಮ ಹೇರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ನಿಲ್ಲತ್ತೆ ಕೂಡ. ತುಂಬ ಕಲರ್ಸ್ ಇದೆ. ಸೊ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ದಲ್ಲಿ ನಮಗೆ DM ಮಾಡಿ. ಜೈ ಶ್ರೀರಾಮ್.